ಅಂದ್ರೆ ಈ ಒಂದು ಪ್ರೋಸೆಸ್ ಎಷ್ಟು ದಿನ ನಡೀತು ಈಗ ಶೂಟಿಂಗ್ ಅದು ಇದು 4 ದಿವಸ 4 days, not even 4 days, 3 days. 3 days ಅಲ್ಲಿ ಬರೀ ಶೂಟಿಂಗ್ ಮುಗ್ದಿರೋದಾ? ಮುಗಿಸ್ಬಿಟ್ವಿ. Basically I think this song on another, like if you do it aram se will take 5 days. So now ಮಾಡಿದ್ದು half day ಒಂದ್ ದಿವಸ, ಇನ್ನೊಂದ್ half day plus ಇನ್ನೊಂದ್ ಒಂದ್ ದಿವಸ. So and then another half day was just patchwork. So ಬೇಸ್ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ 2.5 days ಅಷ್ಟೇ. ಅಷ್ಟರಲ್ಲೇ ಒಂದ್ ಸಾಂಗ್ ಮುಗಿಸ್ಬಿಟ್ವಿ. ಇದು ಪ್ರೊಡಕ್ಷನ್ ಕೆಲಸಗಳು, ಎಡಿಟಿಂಗ್ ಅದು ಅದೆಲ್ಲ ಅದನ್ನೇ. ಸೊ ಬೇಸಿಕ್ಲಿ ವಾಟ್ ಐ ಡಿಡ್ ವಾಸ್ ಐ ಟುಕ್ ಟೈಮ್ ಫಾರ್ ದಟ್. ನಾನು ಒಂದು ಆಲ್ಮೋಸ್ಟ್ 1 year ತಗೊಂಡಿದ್ದೀನಿ. 1 year ತಗೊಂಡಿದ್ದೀನಿ. ಯಾಕಂದ್ರೆ ಇನ್ ದಟ್ ಫಿಸಿಯೋ ನನಗೆ ಏನ್ ಹೇಳಿದ್ರಲ್ಲ, ನೀನೊಂದ್ 2 years ತಗೋ, ನೀನ್ ರಿಕವರಿ ಮೇಲೆ ಫೋಕಸ್ ಮಾಡು ಅಂತ. ಸೊ ಶೂಟಿಂಗ್ ಮುಗಿಸ್ಬಿಟ್ವಿ, ಬಟ್ ಪ್ರೊಡಕ್ಷನ್ ಮೇಲೆ, ಪೋಸ್ಟ್ ಪ್ರೊಡಕ್ಷನ್ ಮೇಲೆ ಐ ಡಿಂಟ್ ವರ್ಕ್. ಐ ಕೆಪ್ಟ್ ಇಟ್ ಅಸೈಡ್, ವೆಂಟ್ ಬ್ಯಾಕ್ ಟು ಮೈ ಫಿಸಿಯೋ. ಸ್ವಲ್ಪ ಫಿಸಿಯೋನೇ ಮಾಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ಕೋತಾ ಇದ್ದೆ. ದೆನ್ ವೆನ್ ಐ ಥಾಟ್ ಓಕೆ ಐ ಆಮ್ ರೆಡಿ ಟು ಕಮ್ ಬ್ಯಾಕ್ ಅಂತ, ಐ ಟುಕ್ ಮೈ ಫುಟೇಜ್, ವೆಂಟ್ ಟು ಮುಂಬೈ. ಅಲ್ಲಿ ಎಡಿಟಿಂಗ್ ಮಾಡಿದ್ವಿ. ಆಮೇಲೆ ವಾಪಸ್ ಬಂದು ಇಲ್ಲಿ ನನ್ಗೆ ಒಬ್ರು ಮಲಯಾಳದವ್ರು, ಆಕ್ಚುಲಿ ಹೀಸ್ ಫ್ರಮ್ ಕೇರಳ, ಹೀ ಡಿಡ್ ದ ಕಲರ್ ಗ್ರೇಡ್. ಆಮೇಲೆ ಬೇರೆ ಇನ್ನೇನು, ಬೇಸಿಕ್ಲಿ ಎಡಿಟಿಂಗ್ ಅಂಡ್ ಕಲರಿಂಗ್ ವಾಸ್ ದ ಮೇನ್ ಥಿಂಗ್. ಬೇರೆ ಇನ್ನೇನು ಇರ್ಲಿಲ್ಲ. ವಿ ಹ್ಯಾಡ್ ಟು ಜಸ್ಟ್ ಪಂಚ್ ದ ಸಾಂಗ್ ಇನ್, ಬಿಕಾಸ್ ಮಾಸ್ಟರಿಂಗ್ ಆಲ್ರೆಡಿ ಆಗಿತ್ತು ಅಷ್ಟೇ. ಬಟ್ ಏನಂದ್ರೆ ಈ ಎಡಿಟಿಂಗ್ ಸ್ವಲ್ಪ ಟೈಮ್ ತಗೋತು. ನಾನ್ ಫಸ್ಟ್ ಮುಂಬೈಗೆ ಹೋದೆ, ಅಲ್ಲಿ ಬೇಸಿಕ್ ಎಡಿಟ್ ಮಾಡಿದ್ವಿ. ದೆನ್ ಹಿ ಸೆಡ್ ಐ ವಿಲ್ ಕೀಪ್ ಸೆಂಡಿಂಗ್ ಆನ್ ಕ್ಲೌಡ್, ಅಂದ್ರೆ ನಿಮ್ಮ ಗೂಗಲ್ ಕ್ಲೌಡ್ ಅಲ್ಲಿ ಕಳಿಸ್ತೀನಿ, ನೀವ್ ಅಲ್ಲಿಂದ ನೋಡಿ ಮತ್ತೆ ನಂಗೆ ಕಳ್ಸಿ, ಮತ್ತೆ ಅಲ್ಲಿಂದ ನೋಡಿ, ಹಿಂಗೊಂದ್ 2 ತಿಂಗಳಾಯ್ತು. ಬಿಕಾಸ್ ವಿ ವಾಂಟೆಡ್ ದ ಎಡಿಟ್ ಟು ಬಿ ಅ ಲಿಟಲ್ ಡಿಫ್ರೆಂಟ್. ನಾನು ಅವ್ರಿಗೆ ಹೇಳ್ದೆ, ಈಗ ಒಂದು ಅರ್ಧ ಗಂಟೆ ಕತೆ ಇದೆ, ಅದನ್ನ ನೀವು 4 minutes ಅಲ್ಲಿ ತೋರಿಸ್ಬೇಕು. ಸೊ ಆ ಒಂದು ಏನಂತಾರೆ, ಒಂದು half an hour ಕತೆನ ನಾವು 4 minutes ಅಲ್ಲಿ ತೋರಿಸ್ಬೇಕಿತ್ತು. ಸೊ ದ ಎಡಿಟರ್ ಇದು ಹೆಂಗ್ ಮಾಡೋದು, ಫಾಸ್ಟ್ ಆಗಿ ಹೋಗ್ಬೇಕಿದು ಕತೆ, ಸ್ಲೋ ಆಗಿ ನೀನು ನಾರ್ಮಲ್ ಟೈಮ್, ಸ್ಕ್ರೀನ್ ಟೈಮ್ ಅಲ್ಲಿ ತೋರ್ಸಕ್ ಆಗೋದಿಲ್ಲ ಅಂತ. ಸೊ ಐ ಸೆಡ್, ನೀವು ಚಾರ್ಲಿ ಚಾಪ್ಲಿನ್ ಮೂವೀಸ್ ನೋಡಿ, ಅದ್ರಲ್ಲೆಲ್ಲ ಫಾಸ್ಟ್ ಆಗಿ ತೋರ್ಸೋದು, ಹೌದು, ಸ್ಲೋ ಆಗಿ. ಸೊ ಆ ರೇಂಜ್ ಅಲ್ಲಿ ನೀವು ಕತೆ ಹೇಳಿ ಅಂತ ಹೇಳ್ಬಿಟ್ಟೆ ನಾನು. ಆಯ್ತು, ಅವ್ರಿಗೆ ಅರ್ಥ ಆಯ್ತು. ಸೊ ಎವ್ರಿ ಡ್ರಾಮಟೈಸೇಷನ್ ಇದ್ರಲ್ಲಿ ಫಾಸ್ಟ್ ಆಗಿ ನಿಮ್ ತಲೆಗೆ ಹೋಗುದು, ಈವನ್ ದಿ ಎಂಡಿಂಗ್. ಸೊ ಈ ತರ ಎಡಿಟ್, ಐ ಥಿಂಕ್ ಇಟ್ಸ್ ದ ಫಸ್ಟ್ ಟೈಮ್ ಯಾರು ಈ ತರ ಒಂದು ಸಾಂಗ್ ನ ಎಡಿಟ್ ಮಾಡಿಲ್ಲ. ಸೊ ಎಡಿಟ್ ಆಲ್ಸೋ ಇಸ್ ವೆರಿ ಡಿಫರೆಂಟ್. ಹೌದು, ನಮಗೆ ಅಷ್ಟು ಸಾಂಗ್ ಅಲ್ಲಿ ಕನೆಕ್ಟ್ ಆಗೋದೇ ಎಡಿಟಿಂಗ್, ಹೆಂಗೆ ಫ್ರೇಮ್ ಎಲಿಮೆಂಟ್ಸ್ ಗಳನ್ನೆಲ್ಲ ಹೇಗೆ ತೋರಿಸಿದ್ದಾರೆ. ಹೌದು ಹೌದು ಹೌದು. ಅದೊಂದು ಚೆನ್ನಾಗಿದ್ರೆ ನಮಗೆ ಇಡೀ ಮೂವಿ ಆಗಿರಬಹುದು, ಸಾಂಗ್ಸ್ ಆಗಿರಬಹುದು, ಬೇಗ ಇಷ್ಟ ಆಗೋಗ್ಬಿಡುತ್ತೆ. ಹೌದು ಹೌದು, ಕರೆಕ್ಟ್. ಅಂಡ್ ಸಿ, ಎಡಿಟಿಂಗ್ ಸ್ಟೈಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ಅಂದ್ರೆ ನೀವು ತುಂಬಾ ಒಂದು ಮಾಡರ್ನ್ ಆಗಿ ಎಡಿಟ್ ಮಾಡಬಹುದು, ಅಂದ್ರೆ ಇವತ್ತಿನ ಕಾಲಕ್ಕೆ. ಬಟ್ ಯು ಕ್ಯಾನ್ ಎಡಿಟ್ ಇನ್ ಅ ವೇ ದಟ್ ದ ಆಡಿಯನ್ಸ್ ಅಂಡರ್ಸ್ಟ್ಯಾಂಡ್. ಸೊ ನೀವು ತುಂಬಾ ಚೆನ್ನಾಗಿ, ಅಂದ್ರೆ ತುಂಬಾ ಮಾಡರ್ನ್ ಆಗಿ ಈ ಕಾಲಕ್ಕೆ ಬೇಕಾಗಿರೋ ಎಡಿಟಿಂಗ್ ಮಾಡಕ್ ಹೋದ್ರೆ ಜನ ಕೆಲವು ಸಲ ಮಿಸ್ ಹೊಡೆದ್ ಬಿಡ್ತಾರೆ, ಅವ್ರಿಗೆ ಅರ್ಥನೇ ಆಗಲ್ಲ ವಾಟ್ ಇಸ್ ಹ್ಯಾಪನಿಂಗ್ ಅನ್ನೋದೇ. ಸೊ ವಿ ಎಡಿಟೆಡ್ ಇನ್ ಅ ವೇ ದಟ್ ದೇ ಅಂಡರ್ಸ್ಟ್ಯಾಂಡ್ ದಿಸ್, ಅಂಡ್ ಐ ಶೋಡ್ ದಿಸ್ ಟು ಅ 6-year-old. ಅಂದ್ರೆ ಆಬ್ವಿಯಸ್ಲಿ ಸಮ್ ಇದು ಏನಂತಾರೆ, ಅಲ್ಲಿ ನಾವು ಒಂದು ಡಿಸ್ಕ್ಲೇಮರ್ ಎಲ್ಲ ಹಾಕಿದೀವಿ, ಅಂದ್ರೆ ಒಂದು ಡ್ರಗ್ಸ್ ಮಾಡಬೇಡಿ ಅನ್ನೋದೊಂದಷ್ಟು ಫುಟೇಜು ಬರುತ್ತೆ. ಅದೆಲ್ಲ ಆಬ್ವಿಯಸ್ಲಿ ಆ ಮಗುಗೆ ಅರ್ಥ ಆಗ್ಲಿಲ್ಲ, ಅಂಡ್ ವಿ ಡಿಡ್ಂಟ್ ವಾಂಟ್ ಹಿಮ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಅದರ್ವೈಸ್ ಹಿ ಅಂಡರ್ಸ್ಟುಡ್ ದ ಪೋರ್ಷನ್ ವೆರಿ ವೆಲ್. ನಾನ್ 3 ಸಲ ಅವ್ರಿಗೆ ಕೇಳಿದೆ, ನಿಂಗೆ ಅರ್ಥ ಆಯ್ತಾ ಸಾಂಗ್? ಅರ್ಥ ಆಯ್ತು ಅಂತ. ಏನ್ ಅರ್ಥ ಆಯ್ತು ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತದೆ ಕತೆ. ಸೊ ವೆನ್ ಅ ಚೈಲ್ಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸೊ ವೆನ್ ಅ ಚೈಲ್ಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ನೀವು ಕತೆ ಕರೆಕ್ಟ್ ಆಗಿ ಹೇಳಿದೀರಾ ಅಂತ ಯಾವತ್ತೂ. ಸೊ ಐ ವಾಸ್ ಲೈಕ್ ಓಕೆ, ಮೈ ವರ್ಕ್ ಇಸ್ ಡನ್ ಅಂತ. ಆಮೇಲೆ ತುಂಬಾ ನನ್ನ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫಸ್ಟ್ ತೋರಿಸ್ದೆ. ಎವ್ರಿಬಡಿ ಹ್ಯಾಡ್ ಜಸ್ಟ್ 1 word, ಸೂಪರ್. ಅದೇ ಫಸ್ಟ್ ಬಂದಿದ್ದು. ಯಾರುನು ಅಂದ್ರೆ ನಾನು ಏನ್ ಗೊತ್ತಾ, ಎಕ್ಸ್ಪ್ರೆಷನ್ ನೋಡ್ತೀನಿ ಫಸ್ಟ್. ನಾನು ಅವ್ರು ಹೇಳೋದ್ರ ಮೇಲೆ ಹೋಗೋದೇ ಇಲ್ಲ, ಬಿಕಾಸ್ ಕೆಲವು ಸಲ ನಮ್ಗೆ ಬೇಜಾರಾಗಬಾರ್ದು ಅಂತ ಚೆನ್ನಾಗಿದೆ ಅಂದ್ಬಿಡ್ತಾರೆ. ಸೊ ನಾನು ಸಾಂಗ್ ತೋರ್ಸಿದ ತಕ್ಷಣ ಅವ್ರ ಫೇಸೇ ನೋಡ್ದೆ, ಅಂದ್ರೆ ಆ ಎಕ್ಸ್ಪ್ರೆಷನ್ ಅಲ್ಲೇ ನಂಗೆ ಗೊತ್ತಾಯ್ತು ದಟ್ ದೇ ಹ್ಯಾವ್ ಲೈಕ್ಡ್ ಇಟ್ ಅಂತ. ಸೊ ಐ ವಾಸ್ ಲೈಕ್ ಓಕೆ, ನೌ ದ ಸಾಂಗ್ ಇಸ್ ರೆಡಿ ಫಾರ್ ರಿಲೀಸ್ ಅಂತ. ಆಮೇಲೆ ನಮ್ ಕ್ಯಾಮ್ರಾಸು ಅಷ್ಟೇ, ಇಟ್ ವಾಸ್ ದ ಫಸ್ಟ್ ಟೈಮ್ ಐ ವಾಸ್ ಶೂಟಿಂಗ್ ವಿತ್ 4K ಕ್ಯಾಮ್ರಾ, ಅಂದ್ರೆ ನಮ್ದು ರೆಡ್ ಡ್ರ್ಯಾಗನ್ಸ್ ಇತ್ತು. ಸೊ ಅದ್ರಲ್ಲೂ ನನ್ಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಫ್ರೇಮಿಂಗ್ ಆಗಿರ್ಬೋದು, ಹೇಗ್ ಶಾರ್ಟ್ ತೆಗಿಬೇಕು, ಐ ವಾಸ್ ವೆರಿ ವೆಲ್ ಪ್ರಿಪೇರ್ಡ್ ಆಸ್ ಅ ಡಿರೆಕ್ಟರ್, ಬಿಕಾಸ್ ಐ ಹ್ಯಾವ್ ಡನ್ ಅ ಕೋರ್ಸ್ ಆಲ್ಸೋ.
ಡೈರೆಕ್ಷನ್ ಕೋರ್ಸು ಮಾಡಿದೀನಿ. ಇವನ್ ದೋ ನನ್ನ ಅಂದ್ರೆ ನಮ್ ತಂದೆನೇ ನನ್ಗೊಂದು ಸ್ಕೂಲ್ ಆಗಿದ್ದಾರೆ, ಬಟ್ ದೆನ್ ಸ್ಟಿಲ್ ಐ ಡಿಡ್ ಅ ಕೋರ್ಸ್. ಅಂದ್ರೆ ಹಿ ಮೇಡ್ ಮೀ ಡೂ ಅ ಕೋರ್ಸ್. ಸೊ ಮೈಸೂರು ಯೂನಿವರ್ಸಿಟಿಲಿ ಅವರೇ ಆರ್ಗನೈಸ್ ಮಾಡಿದ್ದು ಒಂದು ಕೋರ್ಸ್. ಲೈಕ್ ಹಿ ವಾಸ್ ಇನ್ ದ ಗವರ್ಮೆಂಟ್ ಸ್ವಲ್ಪ ದಿವಸ, ಚಲನಚಿತ್ರ ಅಕಾಡೆಮಿಗೆ ಚೇರ್ಮನ್ ಆಗಿದ್ರು. ಸೊ ಅವ್ರಿಗೆ ಆ ಕಡೆಯಿಂದ ಇದನ್ನ ಏರ್ಪಡಿಸಿದ್ರು. ಸೊ ಐ ಡಿಡ್ ದಟ್ ಕೋರ್ಸ್. ಸೊ ಐ ಆಮ್ ವೆರಿ ವೆಲ್ ವರ್ಸ್ಡ್ ಇನ್ ಡಿರೆಕ್ಷನ್. ಅಂದ್ರೆ ಸಿನಿಮಾ ರಂಗಕ್ಕೆ ನಿಮ್ ತಂದೆ ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಎಲ್ಲದನ್ನು ತಿಳ್ಕೊಂಡಿದ್ದಾರೆ. 100% ಅಲ್ವಾ? ಹೌದು, ಹೌದು. ನಿಜವಾಗ್ಲೂ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನಮಗೊಂಥರ ಖುಷಿ ಆಗುತ್ತೆ. ಪ್ರತಿ ಒಂದು ಕೂಡ ಗೊತ್ತು, A to Z ಅಷ್ಟು ನಾಲೆಡ್ಜ್ ಸರ್ರಿ ಗೊತ್ತಿದೆ. ಸೊ ನಿಮಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಈ ವಿಚಾರಕ್ಕೆ. ಪ್ಲೀಸ್, ಐ ಸಿ ದೇರ್ ಇಸ್ ನಥಿಂಗ್, ಬಿಕಾಸ್ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು. ಬಿಕಾಸ್ ಐ ಡೋಂಟ್ ಥಿಂಕ್ ಥ್ಯಾಂಕ್ ಯು ಇಸ್ ಅ ವೆರಿ ಸ್ಮಾಲ್ ವರ್ಡ್ ಟು ಟೆಲ್ ಹಿಮ್ ಆಲ್ಸೋ. ಸಿ ಹಿಯರ್ಸ್ ಅವ್ರೇನಂದ್ರೆ ಅವ್ರ ಸಿನಿಮಾ ಹೆಂಗೆ ಅಂದ್ರೆ ಅವ್ರ ಮೈಯಲ್ಲೇ ಎವ್ರಿ ಮಿನಿಟ್ ಅಲ್ಲಿ ಸಿನಿಮಾ ಇದೆ ಜೀವನದಲ್ಲಿ. ಅವ್ರು ನೋಡೋದು ಸಿನಿಮಾನೆ, ಮಾತಾಡೋದು ಸಿನಿಮಾನೆ, ಮಾಡೋದು ಸಿನಿಮಾನೆ. ಸೊ ವಾಟ್ ಐ ಹ್ಯಾವ್ ಲರ್ನ್ಡ್ ಇಸ್ ಓನ್ಲಿ ಬಿಕಾಸ್ ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್. ನೋಡಿ 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 ನನ್ನ ಜೀವನ ಎಲ್ಲ ಐ ಗ್ರೋನ್ ಅಪ್ ಓನ್ಲಿ ಇನ್ ಅ ಫಿಲ್ಮ್ ಸೆಟ್. ಸೊ ಬೇಡ ಅಂದ್ರು ಅದನ್ನೇ ನೋಡಿ. ಅಂಡ್ ಹೀಸ್ ವರ್ಕ್ ವಿತ್ ಆಲ್ ದ ಬೆಸ್ಟ್ ಪೀಪಲ್ ಅಲ್ಲ, ಟೆಕ್ನಿಷಿಯನ್. ಸೊ ಅವ್ರು ಮಾಡೋ ವರ್ಕ್ ಎಲ್ಲ ನಾವು ನೋಡಿ ನೋಡಿ ಕಲ್ತಿರೋದು ಅಷ್ಟೇ, ಇನ್ನೇನು ಬೇರೆ ವಿಷಯನೇ ಇಲ್ಲ ಇಲ್ಲಿ. ಅಪ್ಪ ಏನಂದ್ರು? ಹಿ ಲವ್ಡ್ ಇಟ್. ಸಿ ಏನಂದ್ರೆ ಅವರು ಯಾವತ್ತೂ ಚೆನ್ನಾಗಿಲ್ದೇ ಇದ್ರೆ ಅವರು ಹೇಳೋದೇ ಇಲ್ಲ. ಅಂಡ್ ಸಿ ವೆನ್ ಹಿ ಹ್ಯಾಸ್ ಅಂದ್ರೆ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ನೀವ್ ಏನ್ ಹೇಳಿದ್ರಿ, ಅವ್ರ ಕ್ರಾಫ್ಟ್ ಅಲ್ಲಿ ಅವ್ರ ಎನ್ಸೈಕ್ಲೋಪೀಡಿಯಾ ಆಗಿದ್ದಾರೆ ಅಂತಂದ್ರೆ, ನಾನು ಅವ್ರ ಮಗಳಾಗಿ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ 10-20% ಆದ್ರೂ ಫಸ್ಟ್ ಅಲ್ಲಿ ಮುಟ್ಬೇಕಲ್ಲ, ಬಿಕಾಸ್ ಎಕ್ಸ್ಪೆಕ್ಟೇಷನ್ ಅಷ್ಟಿರುತ್ತೆ. ಸೊ ವೆನ್ ಹಿ ಸಾ ಇಟ್, ಹಿ ರಿಯಲಿ ಲೈಕ್ ಇಟ್. ಅಂದ್ರೆ ಹಿಂಗ್ ಮಾಡ್ತಾ ಇದೀನಿ ಅಂತ ಅಂದಾಗ ಅವಾಗ ಏನಂದಿದ್ರು? ನಾನು ಅವ್ರಿಗೆ ಮಾಡ್ತಾ ಇದೀನಿ ಅಂತೆಲ್ಲ ಹೇಳಲಿಲ್ಲ, ಏನು ಹೇಳಿಲ್ಲ. ಆಬ್ವಿಯಸ್ಲಿ ಹಿ ವಿಲ್ ಸಿ ನಾನ್ ಮಾಡ್ತಾ ಇರೋದು ಮನೇಲಿ ಗೊತ್ತಾಗುತ್ತೆ ವರ್ಡ್ ಆಫ್ ಮೌತ್. ಬಟ್ ಐ ಆಮ್ ಅ ಲಿಟಲ್ ಶೈ ಬೈ ನೇಚರ್. ಎಲ್ಲ ಹೋಗಿ ನಾನು ಹೇಳಕ್ ನಂಗೆ ಒಂಥರ ಆಗುತ್ತೆ ಅಪ್ಪನ ಹತ್ರ. ಸೊ ನಾನ್ ನಮ್ ತಾಯಿ ಹೇಳಿರ್ತಾರ ಆಲ್ರೆಡಿ. ಸೊ ಮೆಸೇಜ್ ಹೋಗಿರುತ್ತೆ. ಸೊ ನಾನು ಏನು ಹೇಳೇ ಇರ್ಲಿಲ್ಲ. ಸಾಂಗ್ ರೆಡಿ ಆದ್ಮೇಲೆ ತೋರ್ಸಿದ್ದಷ್ಟೇ. ಅಮ್ಮನ ಹತ್ರ ಹೇಳಿದ್ರ? ಅಮ್ಮನ ಹತ್ರ she knew everything. She knew. ಅಮ್ಮ ಏನ್ ಹೇಳಿದ್ರು? Of course, and she was always after me. ಲೈಕ್ ಯಾವಾಗ ಬರುತ್ತೆ ಸಾಂಗ್. ನಾನು 1 ವರ್ಷ ಬ್ರೇಕ್ ಅಲ್ಲಿ ಇದ್ನಲ್ಲ, ಆ ಸಾಂಗ್ ಬರ್ತಾನೆ ಇದೆಯಾ ಅಂತ ಬೇಕಂತ ತಮಾಷೆ ಮಾಡೋದು. ಐ ಸೆಡ್ ಬಂದ್ರೆ ಚೆನ್ನಾಗ್ ಬರುತ್ತೆ, ಸ್ವಲ್ಪ ಟೈಮ್ ತಗೋತಾ ಇದೀನಿ ಅಂತ. ಅಂಡ್ ಟುಡೇ ಇವನ್ ಶಿ ಲವ್ಡ್ ಇಟ್. ನಮ್ ತಂದೆ ಅದನ್ನ ನೋಡಿ 3 thumbs up ಕಳ್ಸಿದ್ರು ನಂಗೆ. 3 thumbs up ಅಂದ್ರೆ ಇಟ್ ಇಸ್ ಗುಡ್ ಅಂತ ನನಗೆ ಅದ್ರಲ್ಲೇ ಗೊತ್ತಾಯ್ತು. ಪ್ಲಸ್ ವೆನ್ ವಿ ರೀಚ್ಡ್ 100K views, he said congratulations and on bouquet ಎಲ್ಲ ಮೆಸೇಜ್ ಕಳ್ಸಿದ್ರು. ಸೊ he won't do that if he doesn't like it. ಅವ್ರಿಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ಏನು ರಿಪ್ಲೈನು ಯಾರು ಹೇಳ್ಬಿಡ್ತಾರೆ, ಕೇರೆ ಮಾಡಲ್ಲ ಅವರು. he will just not care and he'll not reply only. ಸೊ ಅದ್ರಲ್ಲೇ ನಂಗೆ ಗೊತ್ತಾಯ್ತು that he liked it ಅಂತ. ಆದಿತ್ಯ ಸರ್ ಏನಂದ್ರ? ಅವನು ಅಷ್ಟೇ, ಅವ್ನ್ಗೇನ್ ಗೊತ್ತಾ, ಅವ್ನ್ ಬೇರೆ ಇದ್ನಲ್ವಾ, ಅವ್ನ್ ಪ್ರೆಸೆಂಟೇಶನ್ ನನ್ನನ್ನ ಹೆಂಗ್ ತೋರ್ಸ್ಬಿಡಿದಾಳ ಇವಳು, ಅದು ಅವ್ನ್ಗಿತ್ತು. ಅದ್ರ ಮೇಲೆ ಇವಳ್ ಸಾಂಗ್ ಹೆಂಗಿದ್ಯೋ, ಸೊ ಆಲ್ ದಟ್ ವಾಸ್ ದೇರ್. ಅಂಡ್ ಹಿ ಇಸ್ ಆಲ್ಸೋ ಎಕ್ಸಾಕ್ಟ್ಲಿ ಲೈಕ್ ಮೈ ಫಾದರ್. ಅವ್ನ್ ಇಷ್ಟ ಆಗಿಲ್ಲ ಅಂದ್ರೆ ಅವನು ಏನು ಹೇಳೋದೇ ಇಲ್ಲ, ಚೆನ್ನಾಗಿಲ್ಲ ಅಂತ ಪಾಪ ಹೇಳಲ್ಲ ಅವ್ರುಗಳು. ಸೊ ಅಷ್ಟ್ರಲ್ಲಿ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ ಇಫ್ ದೇ ಡೋಂಟ್ ಸೇ ಎನಿಥಿಂಗ್. ಬಟ್ ಹಿ ಸೆಡ್ ಇಟ್ ಇಸ್ ರಿಯಲಿ ಗುಡ್ ಅಂತ. ತುಂಬಾ ಚೆನ್ನಾಗಿ ಬಂದ ಅಂದ್ರೆ ಅವ್ನ ಅಷ್ಟು ಹೇಳಿದಾನಂದ್ರೆ ಅದ ಆ ಲೆವೆಲ್ಗೆ ಇದೆ ಅಂತ. ಅಂಡ್ ಪ್ಲಸ್ ಅವ್ನ್ ಪೋರ್ಷನ್ ನಾನು ಚೆನ್ನಾಗಿ ತೋರ್ಸಿಲ್ಲ ಅಂದಿದ್ರೆ ಇವ್ಡ ಬಿನ್ ಲೈಕ್ ನಿನ್ ಬೇರೆ ಇನ್ನೇನು ಸಿಗ್ಲಿಲ್ವಾ ನಂಗೆ ತೋರ್ಸಕ್ಕೆ ಅಂತ ಕೇಳ್ಬಿಡ ಅವನು ಆನ್ ದ ಫೇಸ್. ಬಟ್ ಈ ಸೈಡ್ ಇಲ್ಲ, ತುಂಬಾ ನಂಗೆ ಅದ್ರ ಫೋಟೋಸ್ ಕಳ್ಸು, ವಿಡಿಯೋಸ್ ಕಳ್ಸು ಅಂತೆಲ್ಲ ಕೇಳಿಸು. ಅದ್ರಲ್ಲೇ ನಂಗೆ ಗೊತ್ತಾಯ್ತು ದಟ್ ಓಕೆ ಹಿ ಇಸ್ ಲೈಕ್ ಇಟ್ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.